ಹಾಯ್ ಹಲೋ ವೆಲ್ಕಮ್ ಟು ಲರ್ನ್ ದಿಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಕಂಪ್ಯೂಟರ್ನ CPU ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ಕಂಪ್ಯೂಟರ್ ಬಗ್ಗೆ ನಮಗೆ ಗೊತ್ತಿರಬೇಕು ಅಂತಂದ್ರೆ ನಮಗೆ ಮೊದಲಿಗೆ CPU ಬಗ್ಗೆ ಗೊತ್ತಿರಬೇಕು. CPU ಯಾವ ತರ ಕೆಲಸ ಮಾಡುತ್ತೆ, ಈ CPU ನ ಒಳಗಡೆ ಏನೇನಿದೆ, ಈ CPU ಒಳಗಡೆ ಇರತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ, ಅದನ್ನ ಯಾವ ತರ ಈ ಪ್ರೊಸೆಸರ್ ಅಂತಕ್ಕಂಥದ್ದು ಯೂಸ್ ಮಾಡ್ಕೊಳ್ಳುತ್ತೆ, ನಾವು ಈ ಪ್ರೊಸೆಸರ್ನ ಏನಕ್ಕೆ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ ಅಂತ ಎಲ್ಲ ಪೂರ್ತಿ ಡೀಟೇಲ್ಸ್ ನಾವು ಇವತ್ತು ಈ ಒಂದು ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಒಂದು ಲೈಕ್ ಮಾಡ್ತಾ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಮೊದಲಿಗೆ ವಾಟ್ ಈಸ್ CPU ಅಂತಂದ್ರೆ ಏನು? ನಿಮ್ಗೆ ಎಲ್ಲಾ ನಾರ್ಮಲ್ ಆಗಿ ಗೊತ್ತಿರೋ ಹಾಗೆ CPU ಅಂತಂದ್ರೆ ದ ಬ್ರೈನ್ ಆಫ್ ದ ಕಂಪ್ಯೂಟರ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ವಾ. ಆದ್ರೆ ಈ CPU ನೋಡಿ, ಈ CPU ನ ಬಾಕ್ಸ್ ಅಂತಿದ್ರಲ್ಲ, ಈ CPU ನೋಡಿ, CPU ಬಾಕ್ಸ್ ಅಂತ ಇರ್ತೀವಿ. ಈ ಬಾಕ್ಸ್ ಒಂದು ನೇಮ್ ಬೇಕಲ್ಲ, ಇದನ್ನ ನಾವು CPU ಕ್ಯಾಬಿನೆಟ್ ಅಂತ ಕರಿತೀವಿ ಅಲ್ವಾ. ಇದನ್ನ ನಾವು CPU ಕ್ಯಾಬಿನೆಟ್ ಅಂತ ಕರಿತೀವಿ. ಏನಕ್ಕಪ್ಪ ಇದನ್ನ ನಾವು CPU ಕ್ಯಾಬಿನೆಟ್ ಅಂತ ಕರಿಬೇಕು? ಇದ್ರ ಒಳಗಡೆ ಏನೇನಿದೆ, ಇದ್ರೊಳಗಡೆ ಏನೇನಿದೆ ಅಂತ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು CPU ಕ್ಯಾಬಿನೆಟ್ ಅಂತಂದ್ರೆ ಏನು? ಒಂದು ಗುಂಪನ್ನ ನಾವು ಕ್ಯಾಬಿನೆಟ್ ಅಂತ ಕರಿತೀವಿ. ಈ CPU ಅದೇ ತರ. CPU ಒಳಗಡೆ ತುಂಬಾ ಕಾಂಪೋನೆಂಟ್ಸ್ ಗಳಿರುತ್ತೆ. ಈ ಕಾಂಪೋನೆಂಟ್ಸ್ ನ ಗುಂಪನ್ನ ನಾವು CPU ಕ್ಯಾಬಿನೆಟ್ ಗುಂಪು ಅಂತ ಕರಿತೀವಿ ಅಲ್ವಾ. ಕಾಂಪೋನೆಂಟ್ಸ್ ಗುಂಪಿಗೆ ನಾವು ಒಂದು ನೇಮ್ ಕೊಡಬೇಕು. ಏನಂತ ಕೊಡ್ತೀವಿ? CPU. ಏನಕ್ಕಪ್ಪ CPU ಅಂತಂದ್ರೆ ಈ ಕಾಂಪೋನೆಂಟ್ಸ್ ಗಳೆಲ್ಲ CPU ಗೆ ಅಟ್ಯಾಚ್ ಆಗಿರುತ್ತೆ. ಯಾವ ತರ ಅಟ್ಯಾಚ್ ಆಗಿರುತ್ತೆ ಅಂತಂದ್ರೆ ನಾವು ಈ CPU ಒಳಗಡೆ ಏನಿದೆ ಅಂತ ನೋಡ್ಬೇಕು ಮೊದಲಿಗೆ. ನೋಡಿ, ಇನ್ಸೈಡ್ ಅ CPU ಕ್ಯಾಬಿನೆಟ್. CPU ಕ್ಯಾಬಿನೆಟ್ ಒಳಗಡೆ ಏನಿದೆ ನೋಡಿ, ನೀವು ಇರ್ಬೋದು, ಇಲ್ಲಿ ಕಾಣ್ತಕ್ಕಂಥ ಫೋಟೋ ಇದೆಯಲ್ಲ, ಇದನ್ನ ನೀವು ಅಬ್ಸರ್ವ್ ಮಾಡಿ. ಈ ಒಂದು ಒಳಗಡೆ ಪ್ರೊಸೆಸರ್ ಇದೆ, ಮದರ್ ಬೋರ್ಡ್ ಇದೆ, ಗ್ರಾಫಿಕ್ಸ್ ಕಾರ್ಡ್ಸ್ ಇದೆ, ಪವರ್ ಸಪ್ಲೈ ಇದೆ, ಸ್ಟೋರೇಜ್ ಇದೆ, ಮೆಮೊರಿ ಇದೆ. ಇದೆಲ್ಲ ಎಲ್ಲಿ ಕನೆಕ್ಟ್ ಆಗಿದೆ? ಇದೆಲ್ಲ ಬಂದು ನೋಡಿ ಕೇಬಲ್ಸ್ ಗಳ ಮುಖಾಂತರ ಮದರ್ ಬೋರ್ಡ್ ಕನೆಕ್ಟ್ ಆಗಿದೆ ಅಲ್ವಾ. ಈ ಮದರ್ ಬೋರ್ಡ್ಗೆ ಪ್ರೊಸೆಸರ್ ಕನೆಕ್ಟ್ ಆಗಿದೆ. ನಮಗೆ ಮೇನ್ ಆಗಿ ಬೇಕಾಗಿರೋದೇ ಪ್ರೊಸೆಸರ್. ಈ ಪ್ರೊಸೆಸರ್ ಏನಕ್ಕೆ ಮದರ್ ಬೋರ್ಡ್ ಕನೆಕ್ಟ್ ಆಗಿದೆ, ಈ ಪ್ರೊಸೆಸರ್ ನೋಡಕ್ ಯಾವ ತರ ಇರುತ್ತೆ, ಇದ್ರ ಕೆಲಸ ಏನು ಅಂತೇಳಿ ನಾವು ನೋಡಿ ಇದನ್ನ ನಾವು ಪ್ರೊಸೆಸರ್ ಅಂತ ಕರಿತೀವಿ. ನಾನು ಇಂಟೆಲ್ ಪ್ರೊಸೆಸರ್ನ ತಗೊಂಡಿದ್ದೀನಿ. ಇದರಲ್ಲಿ ನಾನಾ ತರ ಕಂಪ್ನೀಸ್ಗಳು ಬರ್ತಾ ಹೋಗ್ತವೆ. ನಾನು ಒಂದು ಎಕ್ಸಾಂಪಲ್ ಪರ್ಪಸ್ಗೋಸ್ಕರ ಇಂಟೆಲ್ ತಗೊಂಡಿದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು, ಇದು ಪ್ರೊಸೆಸರ್. ಬಟ್ ಇಲ್ಲಿ ನೋಡ್ತಿರ್ಬೋದು, ಇದು ಪ್ರೊಸೆಸರ್ನ ಹಿಂಭಾಗ. ಇದರ ಹಿಂಭಾಗ ಯಾವ ತರ ಇದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಈ ಡಾಟ್ ಗೋಲ್ಡ್ ಕಲರ್ ಡಾಟ್ ಇದೆಯಲ್ಲ, ಇದನ್ನ ನಾವು ಪ್ರೊಸೆಸರ್ ಅಂತ ಕರೆಯೋದು. ನಾವು ಏನೇ ಇನ್ಸ್ಟ್ರಕ್ಷನ್ ಕೊಟ್ಟರು ಕಂಪ್ಯೂಟರ್ಗೆ, ಅದು ಇದ್ರ ಮುಖಾಂತರ ನಮಗೆ ಪ್ರೊಸೆಸರ್ ಔಟ್ಪುಟ್ ಬರೋದು ಅಲ್ವಾ. ಈ ಪ್ರೊಸೆಸರ್ ನಾವು ಆಗಿದ್ರೆ ಏನೇನಂತ ಕರಿತೀವಿ? ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ, ಪ್ರೈಮರಿ ಕಾಂಪೋನೆಂಟ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ. ಇದನ್ನ ನಾವು ಕಂಟ್ರೋಲ್ ಸೆಂಟರ್ ಅಂತ ಕರಿತೀವಿ ಅಲ್ವಾ, ಮೇನ್ ಪ್ರೊಸೆಸರ್ ಅಂತ ಕರಿತೀವಿ. ಇದ್ರ ಮುಖಾಂತರನೇ ಈ ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಈ ಆಪ್ಸ್ ಆಗಿರ್ಬೋದು, ಮತ್ತೆ ಈ ಹಾರ್ಡ್ವೇರ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅಂತ ಆಗಿರ್ಬೋದು, ಇದನ್ನೆಲ್ಲ ನಾವು ಯೂಸ್ ಮಾಡಿ ಅಥವಾ ಇದನ್ನೆಲ್ಲ ನಾವು ವರ್ಕ್ ಮಾಡ್ತಕ್ಕಂಥದ್ದು ಅಥವಾ ಇದಕ್ಕೆಲ್ಲ ನಾವು ಇನ್ಸ್ಟ್ರಕ್ಷನ್ಗಳನ್ನ ಕೊಡ್ತಕ್ಕಂಥದ್ದು ಬಂದು ಈ ಪ್ರೊಸೆಸರ್ ಮುಖಾಂತರ ಅಂತ ನಾವು ಹೇಳ್ಬೋದು. ಆದ್ರೆ ಈ ಪ್ರೊಸೆಸರ್ ಅಂತಕ್ಕಂಥದ್ದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಇದಕ್ಕೆ 3 ಕಾಂಪೋನೆಂಟ್ಸ್ ಗಳಿದೆ. ಇದು 3 ವೇ ನಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಒಂದು ಇನ್ಪುಟ್. ನಾವೇನಾದ್ರು ಇನ್ಪುಟ್ ಕೊಟ್ಟಾಗ ಅದೇನ್ ಮಾಡುತ್ತೆ? ಅದು ಪ್ರೊಸೆಸ್ ಮಾಡಿ ಅದು ನಮ್ಗೆ ಔಟ್ಪುಟ್ ಕೊಡುತ್ತೆ ಅಲ್ವಾ. ಇವಾಗ ನೀವು ಏನೋ ಒಂದು ಇನ್ಪುಟ್ ಕೊಟ್ಟಾಗ ಅದು ಅದನ್ನು ಪ್ರೊಸೆಸ್ ಮಾಡಿ ಔಟ್ಪುಟ್ ಕೊಡುತ್ತೆ. ಎಕ್ಸಾಂಪಲ್, ನೀವು ನಿಮ್ಮ ಹತ್ರ ಇರೋ ಕ್ಯಾಲ್ಸಿನೇ ತಗೋಬಹುದು. ಇವಾಗ 1+1 ಅಂತ ಕೊಟ್ಟು ಈಕ್ವಲ್ ಕೊಟ್ರೆ ನಿಮ್ಗೆ ಅಲ್ಲಿ 2 ಅಂತ ಶೋ ಆಗುತ್ತೆ. ನೀವೇ ಕೊಡ್ತೀರ ಇನ್ಸ್ಟ್ರಕ್ಷನ್ 1+1 = 2. ಅದು ಒಳಗಡೆ ಕ್ಯಾಲ್ಕುಲೇಟ್ ಮಾಡುತ್ತಲ್ಲ, ಅದನ್ನ ನಾವು ಪ್ರೊಸೆಸರ್ ಅಂತ ಕರಿತೀವಿ. ಸೊ ಈ ತರ ಕಂಪ್ಯೂಟರ್ ನಲ್ಲಿ CPU ವರ್ಕ್ ಆಗ್ತದೆ. ಆದ್ರೆ ಈ ಪ್ರೊಸೆಸರ್ ಯಾವ ತರ ಈ ಹಾರ್ಡ್ವೇರ್ ಆಗಿರ್ಬೋದು, ಈ ಸಾಫ್ಟ್ವೇರ್ ನೆಲ್ಲ ಯೂಸ್ ಮಾಡ್ಕೊಂಡು ಯಾವ ತರ ವರ್ಕ್ ಆಗ್ತಿದೆ ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ನೋಡಿ, ಅಲ್ಲಿಗೆ ಇನ್ಪುಟ್ ಕೊಡ್ತೀವಿ ಅಲ್ವಾ. ಇವಾಗ ನಾನು ನಿಮ್ಗೆ ಹೇಳಿದೆ ಕ್ಯಾಲ್ಸಿನೇ ತಗೊಳ್ಳಿ, 1+1 = 2 ಅಂತೇಳಿ 2 ಅದು ಪ್ರೊಸೆಸಿಂಗ್ ಮಾಡಿ ಔಟ್ಪುಟ್ ಮಾಡುತ್ತೆ ಅಲ್ವಾ. ಸೊ ಅದೇ ತರ ಕಂಪ್ಯೂಟರ್ ನಲ್ಲಿ ನೀವು ಒಂದು ಇನ್ಪುಟ್ ಅನ್ನ ಕೊಡಬೇಕಾಗುತ್ತೆ. ಇನ್ಪುಟ್ ನ ನೀವು ಯಾವ ತರ ಕೊಡ್ತೀರಾ ನೋಡಿ. ಇವಾಗ ಯಾವುದೋ ಒಂದು ಫೈಲ್ ಅನ್ನ ನೀವು ಪ್ರಿಂಟ್ ಮಾಡಬೇಕು, ಸರಿನಾ? ಅದಕ್ಕೆ ನೀವೇನ್ ಮಾಡ್ತೀರಾ? ಮಾನಿಟರ್ ಯೂಸ್ ಮಾಡ್ತೀರಾ, ಕೀಬೋರ್ಡ್ ಯೂಸ್ ಮಾಡ್ತೀರಾ, ಮೌಸ್ ಯೂಸ್ ಮಾಡ್ತೀರಾ. CPU ಇರುತ್ತೆ. CPU ಒಳಗಡೆ ಮದರ್ ಬೋರ್ಡ್ ಇರುತ್ತೆ. ಮದರ್ ಬೋರ್ಡ್ಗೆ ಪ್ರೊಸೆಸರ್ ಅಟ್ಯಾಚ್ ಆಗಿರುತ್ತೆ, ರ್ಯಾಮ್ ಇರುತ್ತೆ, ಹಾರ್ಡ್ ಡಿಸ್ಕ್ ಇರುತ್ತೆ, ಪವರ್ ಸಪ್ಲೈ ಇರುತ್ತೆ, ಮತ್ತೆ ಅದಕ್ಕೆ ಒಂದು ಪ್ರಿಂಟರ್ ಕೂಡ ಕನೆಕ್ಟ್ ಆಗಿರುತ್ತೆ, ಸರಿನಾ? ನಮ್ಗೆ ಇದ್ರಲ್ಲಿ ಔಟ್ಪುಟ್ ಏನು? ಪ್ರಿಂಟ್ ಮುಖಾಂತರ ನಮ್ಗೆ ಬಂದ್ರೆ ಅದು ಔಟ್ಪುಟ್. ಇನ್ಪುಟ್ ಯಾವುದು? ನಾವು ಕೊಡ್ತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ ಕಂಪ್ಯೂಟರ್ಗೆ ಇನ್ಪುಟ್. ನಾವೇನ್ ಮಾಡ್ತೀವಿ? ಓಕೆ, ಈ ಒಂದು ಡಾಕ್ಯುಮೆಂಟ್ ಇರುತ್ತೆ, ಈ ಡಾಕ್ಯುಮೆಂಟ್ ನ ಪ್ರಿಂಟ್ ಮಾಡುವಂತ ಕಳಿಸ್ತೀವಿ. ಆವಾಗ ಅದೇನ್ ಮಾಡುತ್ತೆ? ನಾವು ಇನ್ಪುಟ್ ಕೊಟ್ಟಂತ ಇನ್ಸ್ಟ್ರಕ್ಷನ್ಗಳನ್ನ ತಗೊಂಡು ಅದು ಪ್ರೊಸೆಸರ್ಗೆ ಕಳಿಸುತ್ತೆ. ಮದರ್ ಬೋರ್ಡ್ ಇರ್ತಕ್ಕಂಥ ಪ್ರೊಸೆಸರ್ ಕಳಿಸುತ್ತೆ. ಈ ಪ್ರೊಸೆಸರ್ ಏನ್ ಮಾಡುತ್ತೆ? ಫಸ್ಟ್ ಅದು ಈ ಕಂಟ್ರೋಲ್ ಯೂನಿಟ್ ಕಳಿಸುತ್ತೆ.
ಸರಿನಾ. ಈ ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ, ನಾವು ಅದನ್ನ ಮನುಷ್ಯ ಅಥವಾ ಹ್ಯೂಮನ್ಸ್ ಯಾವಾಗ್ಲೂ ಕೂಡ ನಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಕಳ್ಸಿರ್ತೀವಲ್ಲ, ಅದೇನ್ ಮಾಡುತ್ತೆ, ಅದು ಡಿಕೋಡ್ ಮಾಡುತ್ತೆ. ಈ ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ, ಡಿಕೋಡ್ ಮಾಡುತ್ತೆ. ಫಸ್ಟ್ ನಾವು ಕಳ್ಸಿರ್ತಕ್ಕಂಥದ್ದು ಇನ್ಸ್ಟ್ರಕ್ಷನ್ಗಳಾಗಿರ್ಬೋದು, ನಾವು ಕಳ್ಸಿರ್ತಕ್ಕಂಥ ಫೈಲನ್ನು ಏನ್ ಮಾಡುತ್ತೆ, ಅದು ಅದಕ್ಕೆ ಅರ್ಥ ಆಗ್ತಕ್ಕಂಥ ಮಿಷಿನ್ ಲ್ಯಾಂಗ್ವೇಜ್ಗೆ ಡಿಕೋಡ್ ಮಾಡ್ಕೊಳ್ಳುತ್ತೆ. ಡಿಕೋಡ್ ಮಾಡ್ಕೊಂಡು ಏನ್ ಮಾಡುತ್ತೆ, ಅದನ್ನ ಅದು ಎ ಕಳಿಸುತ್ತೆ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಕಳಿಸ್ಕೊಡುತ್ತೆ. ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನ್ ಮಾಡುತ್ತೆ, ಓ ಈ ತರ ಕೆಲಸ ಮಾಡ್ಬೇಕು. ಏನಕ್ಕಪ್ಪ ಅಂತಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ಗೆ ಅರ್ಥ ಆಗ್ತಕ್ಕಂಥ ಲ್ಯಾಂಗ್ವೇಜ್ ಬಂದು ಎರಡು 0 and 1 ಬೈನರಿ ಡಿಜಿಟ್ಸ್ಗಳ ಮುಖಾಂತರ ಇದಕ್ಕೆ ಅರ್ಥ ಆಗಬೇಕು. ಸೊ ಕಂಟ್ರೋಲ್ ಯೂನಿಟ್ ಏನ್ ಮಾಡಿರುತ್ತೆ, ನಾವು ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ನೆಲ್ಲ ಅದು ಬೈನರಿ ಯೂನಿಟ್ಗೆ ಆಲ್ರೆಡಿ ಕನ್ವರ್ಟ್ ಮಾಡಿ ಕಳಿಸಿರುತ್ತೆ, ಡಿಕೋಡ್ ಮಾಡಿ ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಕಳಿಸಿರುತ್ತೆ. ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನ್ ಮಾಡುತ್ತೆ, ಓಕೆ ಈ ತರ ಫೈಲ್ ಅನ್ನ ನಾವು ಇಲ್ಲಿ ಈ ಪ್ರಿಂಟರ್ ಯೂಸ್ ಮಾಡ್ಕೊಂಡು ಅಥವಾ ಈ ಪ್ರಿಂಟ್ಗೆ ನಾವು ಪ್ರಿಂಟ್ ಕೊಡಬೇಕು ಅಂತ ಏನ್ ಮಾಡುತ್ತೆ, ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಮೆಮೊರಿ ಕಳಿಸುತ್ತೆ. ಮೆಮೊರಿ ಕಳಿಸ್ಬಿಟ್ಟು ಏನ್ ಹೇಳುತ್ತೆ, ನೋಡಪ್ಪ ಮೆಮೊರಿ, ನಿನ್ನ ಹತ್ರ ಈ ತರ ಫೈಲ್ ಇದೆ ಅಂತಲ್ಲ, ಈ ಫೈಲನ್ನ ನನಗೆ ಕೊಡಪ್ಪ, ಇಲ್ಲಿ ಕೇಳ್ತಾವ್ರ ಪ್ರಿಂಟ್ ಅಂದ್ಬಿಟ್ಟು ಇದು ಏನ್ ಮಾಡುತ್ತೆ, ಮೆಮೊರಿ ಕಳಿಸುತ್ತೆ. ಈ ಮೆಮೊರಿಲಿ ಏನಾಗಿರುತ್ತೆ, ಸೇವ್ ಆಗಿರುತ್ತಲ್ಲ ಫೈಲು, ಓಕೆ ಆವಾಗ ಏನ್ ಮಾಡುತ್ತೆ ಇದು, ಸರಿ ನೀವು ಕೇಳೋದ್ ಫೈಲು ಈ ತರ ಅಂತ ಅಂದ್ಬಿಟ್ಟು ಕೊಡುತ್ತೆ. ತಗೊಳ್ಳಿ, ನೀವು ಈ ತರ ಈ ಫೈಲ್ ಕೇಳಿದ್ರಿ, ನೀವು ಈ ಫೈಲ್ನ ಇಷ್ಟು ಕಾಪಿ ಅಂತ ಕೇಳಿದ್ರಿ ಅಂದ್ಬಿಟ್ಟು ಏನ್ ಮಾಡುತ್ತೆ, ಅದು ಯಾವ್ಯಾವ ಫೈಲ್ ಕೇಳಿದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ತಿರ್ಗಾ ಪ್ರೊಸೆಸರ್ ಕಳಿಸ್ಕೊಡುತ್ತೆ. ಈ ಪ್ರೊಸೆಸರ್ ಏನ್ ಮಾಡುತ್ತೆ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ನೋಡ್ಬಿಟ್ಟು, ಓ ಸರಿ ನೀನ್ ಕಳ್ಸಿದೆ ಅಲ್ವಾ ಅಂತ ಏನ್ ಮಾಡುತ್ತೆ, ಇದು ಡೈರೆಕ್ಟ್ ಆಗಿ ಕಂಟ್ರೋಲ್ ಸೆಂಟರ್ ಕಳಿಸುತ್ತೆ, ಸಿಯು ಕಳಿಸುತ್ತೆ. ಈ ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ, ಈ ಕಂಟ್ರೋಲ್ ಯೂನಿಟ್ ಅದನ್ನ ವೆರಿಫೈ ಮಾಡುತ್ತೆ. ಓ ಇವನು ನಾನು ಕಳ್ಸಿರೋದು, ನಾನು ಏನ್ ಡಿಕೋಡ್ ಮಾಡಿ ಕಳ್ಸಿದೆ ಅದನ್ನೇ ಕೊಟ್ಟವನ ಅಂತ ಹೇಳಿ ಏನ್ ಮಾಡುತ್ತೆ, ಓಕೆ ಇದು ಸರಿಯಾಗಿದೆ, ಇದನ್ನ ನಾವೇನ್ ಇನ್ಪುಟ್ ಕೇಳಿರ್ತೀವಿ ಅದು ಇವರು ಇನ್ಪುಟ್ ಕೇಳಿರೋದು ಇದನ್ನೇ, ನಾವು ಹುಡುಕಿ ಕೊಡ್ತಿರೋದು ಇದನ್ನೇ ಅಂತ ಹೇಳಿ ಮಾಡುತ್ತೆ. ಇದು ಡೈರೆಕ್ಟ್ ಆಗಿ ಅದನ್ನ ಔಟ್ಪುಟ್ ಮಾಡುತ್ತೆ, ಅಂದ್ರೆ ಪ್ರಿಂಟರ್ ಮುಖಾಂತರ ನಮ್ಗೆ ಅದನ್ನ ಪ್ರಿಂಟ್ ತಗೊಡುತ್ತೆ. ಸೊ ಈ ತರ ಒಂದು ಪ್ರೊಸೆಸರ್ ವರ್ಕ್ ಆಗ್ತಕ್ಕಂಥದ್ದು, ಸರಿನಾ. ಈ ತರ ಪ್ರೊಸೆಸರ್ ವರ್ಕ್ ಆಗ್ತಕ್ಕಂಥದ್ರಲ್ಲಿ ನಮ್ಗೆ ಈ ಪ್ರೊಸೆಸರ್ ಒಳಗಡೆ ಕಂಟ್ರೋಲ್ ಯೂನಿಟ್ ಮತ್ತೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತಕ್ಕಂಥದ್ದು ಬಹು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಈ ಕಂಟ್ರೋಲ್ ಯೂನಿಟ್ ಅಂತಕ್ಕಂಥದ್ದು ಏನ್ ಮಾಡುತ್ತೆ, ಕಂಪ್ಯೂಟರ್ ನಲ್ಲಿ ಅಥವಾ ಈ ಪ್ರೊಸೆಸರ್ ನಲ್ಲಿ ನಾವೇನೇ ಕಮೆಂಟ್ ಅನ್ನು ಕೊಟ್ಟರೆ ಅದನ್ನ ಮೊದಲಿಗೆ ಅದನ್ನ ಡಿಕೋಡ್ ಮಾಡುತ್ತೆ. ಡಿಕೋಡ್ ಮಾಡಿ ಮಿಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿ ಅದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಕಳಿಸ್ಕೊಡುತ್ತೆ. ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಕಳಿಸ್ಕೊಟ್ಟಾಗ ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನ್ ಮಾಡುತ್ತೆ, ALU ಏನ್ ಮಾಡುತ್ತೆ, ಆ ಇನ್ಸ್ಟ್ರಕ್ಷನ್ಗಳನ್ನ ಏನ್ ಇನ್ಸ್ಟ್ರಕ್ಷನ್ ಕಳ್ಸಿದೀವಿ ಅದನ್ನ ಮತ್ತೆ ನಮ್ಗೆ ಏನ್ ಬೇಕು ಅಂತ ನಾವು ಇನ್ಪುಟ್ ಕೊಟ್ಟಿರ್ತೀವಲ್ಲ ಅದನ್ನ ಅನಲೈಸ್ ಮಾಡುತ್ತೆ. ಓಕೆನಾ. ಅನಲೈಸ್ ಮಾಡಿ ಏನ್ ಮಾಡುತ್ತೆ, ಇದನ್ನ ಯಾವ ಕಾಂಪೋನೆಂಟ್ ಮುಖಾಂತರ ತಗೋಬೇಕು ನೋಡಿ, ಅದನ್ನ ನಾವು ಮೆಮೊರಿಲಿ ಸೇವ್ ಆಗಿರೋ ಮೆಮೊರಿ ಕಾಂಪೋನೆಂಟ್ ಅಥವಾ ನಾವು ಇವಾಗ ಸ್ಕ್ಯಾನರ್ ಇಂದ ತಗೋಬೇಕಾಗಿರುತ್ತೆ. ಅವಾಗ ಏನ್ ಮಾಡುತ್ತೆ, ಡೈರೆಕ್ಟ್ ಇದು ಸ್ಕ್ಯಾನರ್ ಕಳಿಸುತ್ತೆ, ನಿನ್ನ ಹತ್ರ ಇದಿದೆ ಅಂತೆಲ್ಲ ಕೊಡು ಅಂತೇಳಿ. ಸೊ ಇವಾಗ ಇದು ನಾವು ಕೇಳಿದ್ದೇನೋ ಒಂದು ಫೈಲ್ ಕೇಳಿದ್ವಿ, ಅದು ಮೆಮೊರಿಲಿ ಇರುತ್ತೆ, ಸೊ ಮೆಮೊರಿ ಕಳಿಸುತ್ತೆ ಅದು. ಈ ಮೆಮೊರಿ ಒಳಗಡೆ ನಾನಾ ತರ ಟೈಪ್ ಬರುತ್ತೆ, ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ. ಇದನ್ನ ನಾನು ಮೆಮೊರಿ ಕಾನ್ಸೆಪ್ಟ್ ಅಂತೇಳಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಾಕ್ತೀನಿ. ಓಕೆ, ಈ ಮೆಮೊರಿನಲ್ಲಿ ಹಾರ್ಡ್ ಡ್ರೈವ್ ಅಲ್ಲಿ ಆಯ್ತು ಅಥವಾ ಇನ್ಯಾವ್ದಾದ್ರು ಪೆನ್ ಡ್ರೈವ್ ಕನೆಕ್ಟ್ ಆಗೈತೋ CPU ಅಂತ ನೋಡ್ಕೊಂಡು ಈ ಮೆಮೊರಿ ಏನ್ ಮಾಡುತ್ತೆ, ಹುಡುಕಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಕಳಿಸ್ಕೊಡುತ್ತೆ, ಪ್ರೊಸೆಸರ್ ತಿರ್ಗಾ ಕಳಿಸ್ಕೊಡುತ್ತೆ. ಈ ಪ್ರೊಸೆಸರ್ ಏನ್ ಮಾಡುತ್ತೆ, ಲಾಜಿಕ್ ಯೂನಿಟ್ ಓಕೆ ನೀ ಕೇಳೋದ್ ಫೈಲ್ ಇದೇನೆ ಅಂತ ಹೇಳಿ ಮಾಡುತ್ತೆ, ಕಂಟ್ರೋಲ್ ಯೂನಿಟ್ ಕಳಿಸುತ್ತಲ್ಲ ಇದೇನ್ ಮಾಡುತ್ತೆ, ಓಕೆ ಅಂತ ಹೇಳಿ ಅದನ್ನ ಡೈರೆಕ್ಟ್ ಔಟ್ಪುಟ್ ಪ್ರಿಂಟ್ ಮಾಡಿ ಕೊಡುತ್ತೆ. ಸೊ ಈ ತರ ಪ್ರೊಸೆಸರ್ಗಳು ವರ್ಕ್ ಆಗ್ತಾ ಹೋಗುತ್ತೆ ಅಥವಾ ಈ ತರ CPU ವರ್ಕ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಆಲೋಚನೆ ಮಾಡಿ ಇಷ್ಟೊಂದೆಲ್ಲ ಕೆಲಸ ಮಾಡ್ತಕ್ಕಂಥದ್ದು ಬಂದು CPU ನ ಪ್ರೊಸೆಸರ್ ಅಲ್ವಾ. ಇಷ್ಟೆಲ್ಲ ಆಲೋಚನೆನ ಕೆಲಸನ ಮಾಡ್ತಕ್ಕಂಥದ್ದು ಬಂದು ಮದರ್ ಬೋರ್ಡ್ನ ಪ್ರೊಸೆಸರ್ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಮದರ್ ಬೋರ್ಡ್ನ ಅಥವಾ CPU ನ ಅಥವಾ ಪ್ರೊಸೆಸರ್ನ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಕಾಂಪೋನೆಂಟ್ ಅಂತೆಲ್ಲ ನಾವು ಕರೆಯೋದು ಅದಕ್ಕೋಸ್ಕರನೇ. ಸೊ ಇದೇ ತರ ನಿಮ್ಗೆ ನೆಚ್ಚಿನ ವಿಡಿಯೋಗಳು ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಇವತ್ತು ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಅಥವಾ ಇನ್ನೂ ಏನಾದರೂ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಬಂದು ಕ್ವಶನ್ ಅಂಡ್ ಆನ್ಸರ್ಸ್ ಆಗಿರುತ್ತೆ, ಟಾಪ್ 30 ಮೆಮೊರಿ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಟೈಪ್ಸ್ ಆಫ್ ದ ಕಂಪ್ಯೂಟರ್ಸ್ಗಳನ್ನು ಕೂಡ ನಾನು ಕ್ಲಾಸನ್ನು ಆಗ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀವಿ. ಇವತ್ತು